ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಪಾಕಿಸ್ತಾನ ನಿಜವಾಗಿಯೂ ಭಾರತವನ್ನು ಸೋಲಿಸುತ್ತದೆಯೇ ಅಥವಾ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿಹಾಕುತ್ತದೆಯೇ? ನೋಡಿ, ಯುದ್ಧ ನಡೆದರೆ ಪಾಕಿಸ್ತಾನ ಮೊದಲು ದೆಹಲಿ, ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್ ಮತ್ತು ಮಹಾರಾಷ್ಟ್ರದ ಮೇಲೆ ತನ್ನ ಕ್ಷಿಪಣಿಗಳ ಮಳೆಗರೆಯುತ್ತದೆ. ಆದರೆ ಆ ಕ್ಷಿಪಣಿಗಳು ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಭಾರತವು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ನಿಯೋಜಿಸಲಾದ ಸ್-400 ವಾಯು ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದೆ. ಇದರಿಂದಾಗಿ ಈ ವ್ಯವಸ್ಥೆಯು ಕ್ಷಿಪಣಿಗಳನ್ನು ಪತ್ತೆಹಚ್ಚಿ ಅವುಗಳನ್ನು ಗಾಳಿಯಲ್ಲಿಯೇ ನಾಶಪಡಿಸುತ್ತದೆ. ನಂತರ ಭಾರತ ಪ್ರತೀಕಾರ ತೀರಿಸಿಕೊಂಡಾಗ ಪಾಕಿಸ್ತಾನವು ಭಾರತದ ಕ್ಷಿಪಣಿಗಳನ್ನು ನಿಲ್ಲಿಸುವಷ್ಟು ಶಕ್ತಿಶಾಲಿ ವ್ಯವಸ್ಥೆಯನ್ನು ಹೊಂದಿಲ್ಲ. ಇದರಿಂದಾಗಿ ಲಾಹೋರ್, ಕರಾಚಿ ಮತ್ತು ಇಸ್ಲಾಮಾಬಾದ್ ನಾಶವಾಗುತ್ತವೆ. ಇದರಿಂದಾಗಿ ಲಕ್ಷಾಂತರ ಜನರು ಸಾಯುತ್ತಾರೆ ಮತ್ತು ಈ ಯುದ್ಧವು ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಲುಪಿದರೆ ಕೆಲವೇ ಗಂಟೆಗಳಲ್ಲಿ ಕೋಟ್ಯಂತರ ಜನರು ಸಾಯುತ್ತಾರೆ. ಇದರಿಂದಾಗಿ ಪಾಕಿಸ್ತಾನ ಬಹುತೇಕ ಮುಗಿಯುತ್ತದೆ ಮತ್ತು ಭಾರತವೂ ಸಹ ಬಹಳಷ್ಟು ಬಳಲುತ್ತದೆ. ಈಗ ನೀವು ಕಾಮೆಂಟ್ನಲ್ಲಿ ಯಾವ ದೇಶ ಗೆಲ್ಲುತ್ತದೆ ಮತ್ತು ಯಾವುದು ಸೋಲುತ್ತದೆ ಎಂದು ಹೇಳಿ ಮತ್ತು ಭಾರತವನ್ನು ಪ್ರೀತಿಸುವವರು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು.